ಗುಜರಾತ್ ಟೈಟನ್ಸ್ ತಂಡ ಮೇ 9, 2026 ರಂದು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಅಬ್ಬರದ ಪ್ರದರ್ಶನ ನೀಡಿ ಐಪಿಎಲ್ 2026 ಲೀಗ್ ಹಂತದ ಪಂದ್ಯದಲ್ಲಿ 77 ರನ್ಗಳ ಭರ್ಜರಿ ಗೆಲುವು ಸಾಧಿಸಿದೆ. ಜೈಪುರದ ಸವಾಯಿ ಮಾನ್ಸಿಂಗ್ ಸ್ಟೇಡಿಯಂನಲ್ಲಿ ನಡೆದ ಈ ಪಂದ್ಯದಲ್ಲಿ ಟೈಟನ್ಸ್ ತಂಡ ದೊಡ್ಡ ಟಾರ್ಗೆಟ್ ಫಿಕ್ಸ್ ಮಾಡಿತ್ತು. ಆಮೇಲೆ ಅವರ ಬೌಲರ್ಗಳು ರಾಜಸ್ಥಾನ್ ರಾಯಲ್ಸ್ನ ಬ್ಯಾಟಿಂಗ್ ಕ್ರಮಾಂಕವನ್ನ ಸಿಸ್ಟಮ್ಯಾಟಿಕ್ ಆಗಿ ಛಿದ್ರಗೊಳಿಸಿದ್ರು. ಗುಜರಾತ್ ಟೈಟನ್ಸ್ ನಾಯಕ ಶುಭ್ಮನ್ ಗಿಲ್ 84 ರನ್ಗಳ ಬಿರುಸಿನ ಇನ್ನಿಂಗ್ಸ್ ಆಡಿ ಮುನ್ನಡೆಸಿದ್ರು. ಜೊತೆಗೆ ಸಾಯಿ ಸುದರ್ಶನ್ ಅವರ ಅಮೂಲ್ಯ ಅರ್ಧಶತಕದ ನೆರವಿನಿಂದ ತಂಡ 4 ವಿಕೆಟ್ಗೆ 229 ರನ್ಗಳ ದೊಡ್ಡ ಮೊತ್ತ ಕಲೆ ಹಾಕಿತು. ಆದರೆ ರಾಯಲ್ಸ್ನ ಚೇಸಿಂಗ್ಗೆ ಯಾವತ್ತೂ ಆವೇಗ ಸಿಗಲೇ ಇಲ್ಲ. ಕೊನೆಗೆ ಅವರು ಕೇವಲ 16.3 ಓವರ್ಗಳಲ್ಲಿ 152 ರನ್ಗಳಿಗೆ ಆಲ್ಔಟ್ ಆದ್ರು. ಈ ಗೆಲುವು ಗುಜರಾತ್ ಟೈಟನ್ಸ್ನ ಸ್ಥಾನವನ್ನ ಇನ್ನಷ್ಟು ಬಲಪಡಿಸಿದೆ. ಇದರಿಂದ ಅವರು ಐಪಿಎಲ್ 2026 ಅಂಕಪಟ್ಟಿಯಲ್ಲಿ 2ನೇ ಸ್ಥಾನಕ್ಕೆ ಏರಿದ್ದಾರೆ. ಅತ್ತ ರಾಜಸ್ಥಾನ್ ರಾಯಲ್ಸ್ 4ನೇ ಸ್ಥಾನದಿಂದ 5ನೇ ಸ್ಥಾನಕ್ಕೆ ಜಾರಿದೆ. ಇದು ಪ್ಲೇ ಆಫ್ಗೆ ಅರ್ಹತೆ ಪಡೆಯುವ ಪೈಪೋಟಿಯನ್ನ ಇನ್ನಷ್ಟು ತೀವ್ರಗೊಳಿಸಿದೆ. ಗುಜರಾತ್ ಟೈಟನ್ಸ್ ಬ್ಯಾಟಿಂಗ್ ಹೇಗಿತ್ತು ಅಂದ್ರೆ ಆಕ್ರಮಣಕಾರಿ ಆಗಿದ್ದರೂ ಸಹ ತುಂಬಾ ನಿಯಂತ್ರಿತವಾಗಿ ಆಡಿದ್ರು. ಗಿಲ್ ಬಾರಿಸಿದ ಆ 84 ರನ್ ಹಾಗೆ ಸಾಯಿ ಸುದರ್ಶನ್ ಹೊಡೆದ 55 ರನ್ ಟೈಟನ್ಸ್ ಇನ್ನಿಂಗ್ಸ್ಗೆ ಬೆನ್ನೆಲುಬಾದವು. ದೊಡ್ಡ ಮೊತ್ತ ಕಲೆ ಹಾಕಲು ಬೇಕಾದ ಸ್ಫೂರ್ತಿಯನ್ನ ಇವರಿಬ್ಬರೂ ನೀಡಿದ್ರು. ಇದೆಲ್ಲದರ ಲಾಭವನ್ನ ಟೈಟನ್ಸ್ ಬೌಲರ್ಗಳು ಚೆನ್ನಾಗಿ ಪಡೆದ್ರು. ಅಫ್ಘಾನಿಸ್ತಾನದ ರಶೀದ್ ಖಾನ್ 4 ವಿಕೆಟ್ ಪಡೆದು ಅಬ್ಬರಿಸಿದ್ರು. ವೆಸ್ಟ್ ಇಂಡೀಸ್ ಆಲ್ರೌಂಡರ್ ಜೇಸನ್ ಹೋಲ್ಡರ್ ಕೂಡ ಪ್ರಮುಖ ಪಾತ್ರ ವಹಿಸಿದ್ರು. ಅವರು 3 ಮುಖ್ಯ ವಿಕೆಟ್ ಪಡೆದು ರಾಯಲ್ಸ್ ತಂಡದ ಮೇಲೆ ಭಾರಿ ಒತ್ತಡ ಹೇರಿದ್ರು. ಆದ್ರೆ ಟೈಟನ್ಸ್ಗೆ ಒಂದು ಹಿನ್ನಡೆಯಾಯಿತು. ರಾಯಲ್ಸ್ ವಿರುದ್ಧದ ಪಂದ್ಯದಲ್ಲಿ 2 ಓವರ್ಗಳಲ್ಲಿ 10 ರನ್ ಕೊಟ್ಟಿದ್ದ ಆಲ್ರೌಂಡರ್ ವಾಷಿಂಗ್ಟನ್ ಸುಂದರ್ ಮಣಿಕಟ್ಟಿಗೆ ಗಾಯ ಮಾಡಿಕೊಂಡು ಮೈದಾನದಿಂದ ಹೊರನಡೆದರು. ಸುಂದರ್ಗೆ ತಂಡದಲ್ಲಿ ದೊಡ್ಡ ರೋಲ್ ಕೊಡಬೇಕು, 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಿಸಬೇಕು ಅನ್ನೋ ಪ್ಲಾನ್ಗಳು ಟೈಟನ್ಸ್ ತಂಡಕ್ಕಿತ್ತು. ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಈ ಪಂದ್ಯ ಎಲ್ಲಾ ವಿಭಾಗದಲ್ಲೂ ಸವಾಲಾಗಿತ್ತು ಅಂತ ಹೇಳಬಹುದು. ಅವರ ನಿಯಮಿತ ನಾಯಕ ರಿಯಾನ್ ಪರಾಗ್ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಹಿಂದಿನ ಪಂದ್ಯದಲ್ಲಿ ಆಗಿದ್ದ ಹ್ಯಾಮ್ಸ್ಟ್ರಿಂಗ್ ಗಾಯದಿಂದಾಗಿ ಹೊರಗುಳಿದಿದ್ದರು. ಹೀಗಾಗಿ ಮೊದಲ ಬಾರಿಗೆ ಯಶಸ್ವಿ ಜೈಸ್ವಾಲ್ ಸ್ಟ್ಯಾಂಡ್ ಇನ್ ಕ್ಯಾಪ್ಟನ್ ಆಗಿ ತಂಡವನ್ನು ಮುನ್ನಡೆಸಿದರು. ಜೈಸ್ವಾಲ್ 4 ಎಸೆತಗಳಲ್ಲಿ 3 ರನ್ ಗಳಿಸಿದರೆ ಶಿಮ್ರಾನ್ ಹೆಟ್ಮೇಯರ್ 7 ಎಸೆತಗಳಲ್ಲಿ 6 ರನ್ ಕಲೆ ಹಾಕಿದರು. ಟೈಟಾನ್ಸ್ ತಂಡದ ಶಿಸ್ತಿನ ಬೌಲಿಂಗ್ ದಾಳಿ ಮುಂದೆ ರಾಯಲ್ಸ್ ಪಾಲುದಾರಿಕೆ ಕಟ್ಟಲು ಹೆಣಗಾಡಿತು. ಇನ್ನು ರಾಜಸ್ಥಾನ್ ರಾಯಲ್ಸ್ ತಂಡದ ಪದಾರ್ಪಣೆ ಆಟಗಾರ ಬ್ರಿಜೇಶ್ ಶರ್ಮಾ ಐಪಿಎಲ್ 2026 ಹರಾಜಿನಲ್ಲಿ 30 ಲಕ್ಷ ರೂಪಾಯಿಗಳಿಗೆ ಖರೀದಿಸಲಾಗಿದ್ದ ಇವರು ಮಾರ್ಚ್ 30 ರಂದು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ತಮ್ಮ ಮೊದಲ ಐಪಿಎಲ್ ಪಂದ್ಯವನ್ನು ಆಡಿದ್ದರು. ಈ ಪಂದ್ಯದಲ್ಲಿ 47 ರನ್ ನೀಡಿ 2 ವಿಕೆಟ್ ಪಡೆದರು. ಇದೇ ಪಂದ್ಯ ರಾಜಸ್ಥಾನ್ ರಾಯಲ್ಸ್ನ 3ನೇ ವಾರ್ಷಿಕ ಪಿಂಕ್ ಪ್ರಾಮಿಸ್ ಮ್ಯಾಚ್ ಆಗಿತ್ತು. ರಾಜಸ್ಥಾನ್ ರಾಜ್ಯದಾದ್ಯಂತ ಮಹಿಳಾ ನೇತೃತ್ವದ ಬದಲಾವಣೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಈ ಉಪಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ತಂಡ ಸಂಪೂರ್ಣ ಪಿಂಕ್ ಜೆರ್ಸಿಯಲ್ಲಿ ಕಣಕ್ಕಿಳಿದಿತ್ತು. ಐಪಿಎಲ್ 2026 ಸೀಸನ್ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಮೇ 31 ರಂದು ನಡೆಯುವ ಫೈನಲ್ ಕಡೆಗೆ ಸಾಗುತ್ತಿರುವಂತೆ ಈ ಪಂದ್ಯದ ಫಲಿತಾಂಶ ಪಾಯಿಂಟ್ಸ್ ಟೇಬಲ್ನಲ್ಲಿ ದೊಡ್ಡ ಪರಿಣಾಮ ಬೀರಿದೆ. ಇದರಿಂದಾಗಿ ಪ್ಲೇಆಫ್ ಸ್ಥಾನಗಳಿಗಾಗಿನ ಸ್ಪರ್ಧೆ ಇನ್ನಷ್ಟು ತೀವ್ರಗೊಂಡಿದೆ.